ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ನನ್ನ ಮತ್ತೊಂದು ಹೊಸ ವಿಡಿಯೋ. ಇವಾಗ 80 ರೂಪೀಸು, ಅವಾಗ ಡೈಲಿ ಪಾಸ್ ಬೇಡವಾ? ಏನು ತಗೊಂಡ ನೋ ಇಂಟ್ರೆಸ್ಟ್ ಹೊಟ್ಟಿದಾರಿ ಕನ್ನಡ ನಾಡಲ್. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ನನ್ನ ಮತ್ತೊಂದು ಹೊಸ ವಿಡಿಯೋಗೆ. ಗೈಸ್, ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೈಸ್. ಏನಕ್ಕೆ ಅಂದ್ರೆ ನಾನು ಟೋಟಲ್ ಇವತ್ತು 3 ಚಾಲೆಂಜ್ ಮಾಡ್ತಾ ಇದ್ದೀನಿ ಗೈಸ್. ನಾನು ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನ ಯೂಸ್ ಮಾಡ್ಕೊಂಡು ಟೋಟಲ್ ಬೆಂಗಳೂರಲ್ಲಿ 3 ಪ್ಲೇಸಸ್ ನ ಕವರ್ ಮಾಡ್ತೀನಿ. ಹಾಗೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಯಾರಾದ್ರೂ ಸ್ಟ್ರೇಂಜರ್ ಹತ್ರ, ಯಾರಾದ್ರೂ ಗೊತ್ತಿರ್ಲಾರ್ದ ಅನ್ನೋನ್ ಪರ್ಸನ್ ಹತ್ರ ಟಿಫಿನ್ ಅಥವಾ ಮಧ್ಯಾಹ್ನ ಊಟ ಗೈಸ್, ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ಅವ್ರ ಹತ್ರ ಕೇಳಿ ಕೊಡ್ಸ್ಕೋಬೇಕು. ಮೂರನೇದು ಗೈಸ್, ಯಾರಾದ್ರೂ ಬೇರೆ ಸ್ಟೇಟ್ನವರು ಇರ್ತಾರಲ್ಲ ಅವ್ರ ಹತ್ರ ಒಂದು ಕನ್ನಡ ಸಾಂಗ್ ನ ಆಡಿಸ್ಬೇಕು. ಕನ್ನಡ ಅಂದ್ರೇನೆ ಬರಲ್ಲ ಅಂತ ಹೇಳ್ತಿರ್ತಾರಲ್ಲ ಅವ್ರ ಹತ್ರ ಒಂದು ಕನ್ನಡ ಸಾಂಗ್ ನ ಆಡಿಸ್ಬೇಕು ಗೈಸ್. ಬನ್ನಿ ಗೈಸ್, ಹೋಗೋಣ. ಈ 3 ಚಾಲೆಂಜ್ ನ ಇವತ್ತು ನನ್ನ ಕೈಲಿ ಕಂಪ್ಲೀಟ್ ಮಾಡಕ್ ಆಗುತ್ತಿಲ್ಲ, ನೋಡೋಣ. ಬನ್ನಿ ಗೈಸ್, ಹೋಗೋಣ. ಗೈಸ್, ನೋಡ್ತಾ ಇರ್ಬೋದು, ಡೈಲಿ ಪಾಸ್ ತೆಗೆಸ್ಕೊಂಡು ಈಗ ಹೋಗ್ತಾ ಇರೋದೆ 3 ಪ್ಲೇಸಸ್ ಕವರ್ ಮಾಡಬೇಕು ಗೈಸ್. ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಅವಾಗ 70 ರೂಪೀಸ್ ಇತ್ತು ಡೈಲಿ ಪಾಸು, ಬಟ್ ಇವಾಗ 80 ರೂಪೀಸು. ಅವಾಗ ಡೈಲಿ ಪಾಸ್ ತೊಗೊಂಡು ಮತ್ತು ಇವಾಗ ಡೈಲಿ ಪಾಸ್ ತೊಗೊತಿದ್ದೀನಿ ಗೈಸ್. ಈಗ ನೋಡ್ತಾ ಇರ್ಬೋದು, ಟೈಮು 9:03 ಆಯಿತು ಗೈಸ್. ಇನ್ನೇನು ಟಿಫಿನ್ ಮಾಡೋ ಟೈಮು. ಟಿಫಿನ್ ಮಾಡಬೇಕು ಗೈಸ್. ಇವಾಗ ಯಾರನ್ನಾದ್ರೂ ಕೇಳಿಬಿಟ್ಟು ಟಿಫಿನ್ ಕೊಡಿಸ್ಕೋಬೇಕು. ಇಲ್ಲೊಂದು ಹೋಟ್ಲಿದೆ, ಕೇಳ್ಬಿಟ್ಟು ನೋಡೋಣ. ಏನಂದರೆ ಗೈಸ್, ಅಪ್ಪ ನನಗೆ 2 ಚಾಲೆಂಜು 3 ಪ್ಲೇಸ್ ಕವರ್ ಮಾಡೋದು, ಬೇರೆಯವ್ರ ಹತ್ರ ಸಾಂಗ್ ಹೇಳ್ಸೋದು ದೊಡ್ಡದು ಅನಿಸ್ತಾ ಇಲ್ಲ ಗೈಸ್. ನಾವು ಹೇಳ್ಬೇಕಂದ್ರೆ ಈ ಟಿಫಿನ್ನು ಕೇಳೋದೆ ಅಥವಾ ಊಟದಲ್ಲಿ ಅಥವಾ ಟಿಫಿನಲ್ಲಿ ಯಾವುದಾದ್ರೂ ಒಂದು ಕೇಳಿ ತೊಗೊತೀನಿ ಅಂತ ಹೇಳಿದ್ದೆ. ಈ ಟಿಫಿನ್ ಕೇಳೋದೇ ಒಂದು ದೊಡ್ಡ ಚಾಲೆಂಜ್ ಅನಿಸ್ತದೆ ಗೈಸ್. ಯಾಕಂದರೆ ನಾವು ನಮ್ಮ ನೆಂಟ್ರ ಮನೆಗೆ ಹೋದಾಗಲೇ ಅಲ್ಲಿ ಏನಾದರೂ ಅವರು ಊಟ ಇಡೋವರೆಗೂ ಅಥವಾ ಅವರು ಊಟ ತೊಗೊಂಬಂದು ಕೊಟ್ಟರು ಕೂಡ ತಟ್ಟಿಲಿ ಇನ್ನೊಂದು ಸ್ವಲ್ಪ ಕೇಳಿ ಹಾಕ್ಸ್ಕೊಳ್ಳೋಕ್ಕೂ ಕೂಡ ಎಷ್ಟು ಹಿಂದೋ ಮುಂದೆ ಮಾಡಿ ಯೋಚನೆ ಮಾಡಿ ಹಾಕ್ಸ್ಕೊತಿರ್ತೀವಿ, ಎಷ್ಟೊಂದು ನಾಚ್ಕೊತಿರ್ತೀವಿ. ಅಷ್ಟೊಂದು ನಾಚಿಕೆ ಸ್ವಭಾವದನು ಗೈಸ್ ನಾನು. ಬಟ್ ಈ ಚಾಲೆಂಜ್ನ ಹೆಂಗೆ ಮಾಡಿದನೋ ಗೊತ್ತಿಲ್ಲ, ಅದು ಹೆಂಗೆ ಕಂಪ್ಲೀಟ್ ಮಾಡ್ತೀನಿ ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ತುಂಬ ಜನ ಇದ್ದಾರೆ ಗೈಸ್, ಯಾರನ್ನಾದ್ರೂ ಕೇಳಬೇಕು, ಹೋಗಿ ನೋಡೋಣ ಕೊಡಿಸ್ತಾರೇನೋ ಅಂತ ಹೇಳ್ಬಿಟ್ಟು. ಅಣ್ಣ ವಿಡಿಯೋ ಮಾಡ್ಕೋಬೋದಣ್ಣ? ಅಂದರೆ ಒಂದು ಚಾಲೆಂಜ್ ಮಾಡಿದ್ದಣ್ಣ, ನೋಡುವ. ಅಂಡ್ ಸೋಲು ಅನ್ನೋದು ಅದು ಓಕೆ, ಅದು ಜೀವನದಲ್ಲಿ ಆಗ್ತಾ ಇರುತ್ತೆ. ಅದನ್ನ ಮೆಟ್ಲುಗಳು ಮಾಡಿಕೊಂಡು ಗೆಲ್ಲೋದ್ರ ಕಡೆ ಯೋಚನೆ ಮಾಡಿ. ಗೈಸ್, ರಿಜೆಕ್ಟ್ ಮಾಡಿದ್ರು ಗೈಸ್ ಇವ್ರು ಫಸ್ಟು. ಸೆಕೆಂಡ್ ಕೇಳಿ ನೋಡೋಣ ಗೈಸ್. ಅಷ್ಟು ಈಸಿ ಇಲ್ಲ ಗೈಸ್ ಟಿಫಿನ್ ಇನ್ನೊಬ್ರ ಹತ್ರ ಕೊಡಿಸ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇವ್ರು ಕೇಳಿದ ಕೂಡಲೇ ಕೊಡಿಸ್ತೀನಿ ಅಂದರು ಗೈಸ್. ತಗೋ, ಯಾವ್ದು ಬೇಕು ತಗೋಣ ಅಂತಂದು ಹೇಳಿದ್ರು. ನಿಮ್ಮ ಹೆಸರು ಆನಂದ್ ಅಂತ ಗೈಸ್. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಬ್ರೋ. ಈ ಥರ ಇರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಈ ಥರ ಚಾಲೆಂಜ್ ಮಾಡ್ತಾರೆ. ಪುಣ್ಯಾತ್ಮ ನೀನೇ ಏನು ತಗೊಂಡ ಗೈಸ್. ಇವಾಗ ಟಿಫಿನ್ ಮಾಡೋಣ ಗೈಸ್. ಟೈಮ್ ಬಂದುಬಿಟ್ಟು ನೋಡ್ಬೋದು 9:13 ಆಗಿದೆ ಗೈಸ್. ಟಿಫಿನ್ ಮಾಡೋಣ ಇವಾಗ. ಅಣ್ಣ ಏನಿದೆ ಅಣ್ಣ ಟಿಫಿನ್? ಹಾಂ, 2 ಇಡ್ಲಿ ಕೊಡಿ ಅಣ್ಣ. ಹೌದಾ? ಯಾವ ಜನರಲ್ ಶಿಫ್ಟ್ ಅವರಾ? ಹಾಂ, ಸರಿ ಬ್ರೋ, ಥ್ಯಾಂಕ್ಸ್ ಬ್ರೋ. ಗೈಸ್, ನಿಜ ಗೈಸ್ ತುಂಬ ಖುಷಿ ಆಯಿತು ಅವ್ರು ಕೇಳಿದ್ದು ನೋಡಿ. ಗೈಸ್, ಫಸ್ಟ್ ಚಾಲೆಂಜ್ ಕಂಪ್ಲೀಟು ಗೈಸ್. ಅನ್ನದಾತ ಸುಖಿ ಭವ. ಊಟ ಹಾಕಿದವ್ರು ಹೊಟ್ಟೆ ತಣ್ಣಾಗಿರಲಿ ಗೈಸ್. ಗೈಸ್, ಜಸ್ಟ್ ಇವತ್ತಾನೆ ಟಿಫಿನ್ ತಿನ್ಕೊಂಡು ಈಗ ಹೊರಟಿದ್ದೀನಿ ಫಸ್ಟ್ ಪ್ಲೇಸ್ ಗೈಸ್. ನಾನು ಫಸ್ಟ್ ಪ್ಲೇಸ್ ಯಾವ್ದು ಅಂದ್ಕೊಂಡಿದ್ದೆ ಆ ಪ್ಲೇಸ್ಗೆ ಹೋಗ್ಬಿಟ್ಟು ಆ ಪ್ಲೇಸ್ ನೋಡಿಕೊಂಡು ನೆಕ್ಸ್ಟ್ ಹೋಗೋಣ ಗೈಸ್. ಗೈಸ್, ಇವಾಗ ಟೈಮು 10:43 AM ಆಯಿತು ಗೈಸ್. ನೋಡೋಣ ಗೈಸ್. ಇವಾಗ ನಾನು ಫಸ್ಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಲಾಲ್ಬಾಗ್ ಹತ್ರ ಇದ್ದೀನಿ. ನೋಡ್ತಾ ಇರ್ಬೋದು, ಜಸ್ಟ್ ಇವತ್ತಾನೆ ಇಲ್ಲಿ ಇಳ್ಕೊಂಡೆ ಗೈಸ್. ಇದೇ ಲಾಲ್ಬಾಗ್ ಎಂಟ್ರೆನ್ಸ್ ಮೇನ್ ಗೇಟು. ಬನ್ನಿ ಗೈಸ್, ಒಳಗಡೆ ಹೋಗೋಣ. ಗೈಸ್, ಇವಾಗ ಲಾಲ್ಬಾಗ್ ಹತ್ರ ಇದ್ದೀನಿ. ಫಸ್ಟು ಟಿಕೆಟ್ ತೊಗೊಳ್ಳೋಣ ಗೈಸ್. ನೋಡೋಣ ಟಿಕೆಟ್ ರೇಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ವಯಸ್ಕರರು ಮಕ್ಕಳಿಗೆ 20 ರೂಪಾಯಿ, ವಯಸ್ಸಾದ್ರಿಗೆ 50 ರೂಪಾಯಿ. ನಾವೀಗ ಲಾಲ್ಬಾಗ್ ಟಿಕೆಟ್ 50 ರೂಪಾಯಿ ಕೊಟ್ಟು ತೊಗೊಂಡು ಹೋಗ್ಬೇಕು. ಒಂದು ಕೊಡಿ ಅಣ್ಣ. ಗೈಸ್, ಇದು 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು, ಟಿಕೆಟ್ ನಂಬರ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಎಂಟ್ರಿ ಟಿಕೆಟ್ 69. ನೋಡ್ತಾ ಇರ್ಬೋದು ಗೈಸ್, ಲಾಲ್ಬಾಗ್ ಎಂಟ್ರೆನ್ಸ್ ಹಿಂಗಿದೆ.
ಆ ಕಡೆ ನೋಡ್ಬೋದು, ಒಳಗಡೆನೂ ಕೂಡ ಬೋರ್ಡ್ ಹಾಕಿದ್ದಾರೆ ಗೈಸ್. ಏನೋ ರೋಲರ್ ಹೊಡಿತಾ ಇದ್ದಾರೆ, ಮೋಸ್ಟ್ಲಿ ನೆಲ ಸಾಫ್ ಮಾಡ್ತಾಯಿದ್ದಾರೆ ಗೈಸ್. ಮಣ್ಣಿನ ನೆಲ ಅಲ್ಲ, ರೋಲರ್ ಡೈಲಿ ಹೊಡಿತಾರೆ ಏನೋ. ತೋಟಗಾರಿಕೆ ಇಲಾಖೆ ನೋಡ್ಬೋದು ಗೈಸ್, ಎಷ್ಟು ಚೆನ್ನಾಗಾಗಿದೆ ನೆಲ ಇದು, ಆ ರೋಲರ್ ಹಾಕಿ ಇದು ಮಾಡಿದ್ದಕ್ಕೆ. ಗೈಸ್ ಇದು ಲಾಲ್ಬಾಗು ತುಂಬ ದೊಡ್ಡದಿದೆ, ಇದನ್ನೆಲ್ಲ ತೋರಿಸಿದ್ರೆ ಇಲ್ಲೇ ಒನ್ ಡೇ ಹೋಗುತ್ತೆ ಹೇಳ್ಬೇಕಂದ್ರೆ. ಗೈಸ್ ಈ ಮರಕ್ಕೆ ಏನಂತಾರಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಈ ಮರನ ಅದಕ್ಕೆ ಏನಂತಾರಂತ ಹೇಳ್ಬಿಟ್ಟು, ಅದ್ರ ಹೆಸರು ಏನಂತ ಹೇಳ್ಬಿಟ್ಟು. ನೋಡಿ ಗೈಸ್, ಪಕ್ಷಿಗಳು ಎಷ್ಟೊಂದು ವಾಸವಾಗಿದ್ದಾವೆ ಇಲ್ಲೆಲ್ಲ. ಬೆಂಗಳೂರು ಮಧ್ಯೆ ಎಷ್ಟು ದೊಡ್ಡ ಜಾಗದಲ್ಲಿ ಖಾಲಿದ್ರು ಎಷ್ಟೊಂದು ಪಕ್ಷಿಗಳು ಇದಾವೆ ಇಲ್ಲೆಲ್ಲ. ಹೌದು ಗೈಸ್, HMT ವಾಚ್ದು ಒಂದು ಡಿಸೈನ್ ಮಾಡಿದ್ರೆ ಮೋಸ್ಟ್ಲಿ ಅದು ನಡೆಯುತ್ತಿಲ್ಲ, ಗೊತ್ತಿಲ್ಲ ನಡೀತಿದೇನೋ. ಇಲ್ಲ ಗೈಸ್ ನಡೀತಾ ಇಲ್ಲ, ಅದು ನಿಂತೋಗಿದೆ. ಜಸ್ಟ್ ಅದು HMT ವಾಚ್ ಅಂತ ಹಾಕ್ಬಿಟ್ಟು ಒಂದು ಡಿಸೈನ್ ಮಾಡಿದ್ದಾರೆ, ಸಖತ್ತಾಗಿದೆ ಒಟ್ಟಿನಲ್ಲಿ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅದು. ಸಂಡೇಲೆಲ್ಲ ತುಂಬ ಜನ ಇರ್ತಾರೆ ಗೈಸ್. ಇವತ್ತು ಸ್ಯಾಟರ್ಡೆ ಅಲ್ವಾ, ಅಷ್ಟೊಂದು ಜನ ಇಲ್ಲ. ಸಂಡೇ ಮಾತ್ರ ತುಂಬ ಅಂದರೆ ತುಂಬ ಜನ ಇರ್ತಾರೆ ಇಲ್ಲಿ ನನಗೆ ಅನ್ಸಿದ ಮಟ್ಟಿಗೆ. ಸೂರ್ಯಕಾಂತಿ ಗಿಡಗಳು ಹಾಕಿದ್ರೆ ಗೈಸ್, ಸೂರ್ಯಕಾಂತಿ ಇನ್ನೂ ಹೂವು ಬಿಟ್ಟಿಲ್ಲ, ಬಿಡುತ್ತದೆ ಇಷ್ಟರಲ್ಲೇ ಮೋಸ್ಟ್ಲಿ. ಗೈಸ್ ನೋಡ್ತಾ ಇರ್ಬೋದು, ಲಾಲ್ಬಾಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಾಟರ್ಡೆ ಆಗಿರೋದ್ರಿಂದ ಅಷ್ಟೊಂದು ಜಾಸ್ತಿ ಜನ ಇಲ್ಲ, ಖಾಲಿ ಇದೆ, ಪ್ರಶಾಂತವಾಗಿದೆ. ಯಾವುದೋ ಹೂಗಳೆಲ್ಲ ಸಖತ್ತಾಗಿದೆ ಗೈಸ್, ಅದಕ್ಕೆ ಹೂವಿನ ತೋಟಮ್ ಅಂತ ಹಾಕಿದ್ದಾರೆ ಹೊರಗಡೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರೋ ಹೂಗಳೆಲ್ಲ ಬೆಳೆದಿದ್ರಲ್ಲಿ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಗೈಸ್ ಹೂವು ಮತ್ತು ಮರ ಗಿಡಗಳ ಜಾಸ್ತಿ ಇಲ್ಲಿ. ಯಾರಾದರೂ ಹೂ ಕಿತ್ತರೆ ನೋಡ್ಬೋದು ಗೈಸ್, ಇಲ್ಲಿ ಕೂತ್ಕೊಂಡೆ ಸೆಕ್ಯೂರಿಟಿ ಅಂಕಲ್ ವಿಸಿಲ್ ಹೊಡೆದ್ಬಿಟ್ಟು ಸ್ಟಾಪ್ ಮಾಡಿಸ್ತಾರೆ. ಅಲ್ಲಿ ಯಾರೋ ಹೂ ಕಿತ್ತಂಗಾದ್ರು, ಅಲ್ಲಿ ಹೂ ಕಿತ್ತಂಗಾದ್ರು ಸೆಕ್ಯೂರಿಟಿ ಅಂಕಲ್ ಇಲ್ಲಿಂದನೇ ಹೇಳ್ಬಿಟ್ಟು ಸ್ಟಾಪ್ ಮಾಡ್ತಾಯಿದ್ದಾರೆ ವಿಸಿಲ್ ಹೊಡೆದ್ಬಿಟ್ಟು. ಹೂವೆಲ್ಲ ಕೇಳೋಕೆ ಹೋಗ್ಬೇಡಿ ಗೈಸ್, ಬಂದಿದ್ರೆ ನೋಡ್ಬಿಟ್ಟು ಸುಮ್ಮನೆ ಹೋಗಿ. ಗೈಸ್ ಅಲ್ಲೇ ಎಂಟ್ರೆನ್ಸ್ ಖಾಲಿ ಇರೋದು ನೋಡ್ಬಿಟ್ಟು ಜನನೇ ಇಲ್ಲ ಅಂದ್ಕೊಂಡಿದ್ದೆ. ಈ ಕಡೆ ಒಳಗಡೆ ತುಂಬ ಜನ ಇದ್ದಾರೆ ಗೈಸ್. ಗೈಸ್ ನೋಡುತ್ತಿರ್ಬೋದು ವಾದ್ಯ ರಂಗ ಮತ್ತು ಗಾಜಿನ ಮನೆ. ಇವಾಗ ನಾವು ಗಾಜಿನ ಮನೆ ಹತ್ರ ಇದೀವಿ ಗೈಸ್. ಆಗಸ್ಟ್ 15ಗೆ ಒಂದೊಳ್ಳೆ ಫ್ಲೇವರ್ ಶೋ ನಡೆಯುತ್ತಂತೆ ಇಲ್ಲಿ. ಆಗಸ್ಟ್ 15ಗೆ ಯಾರ್ಯಾರು ಬೆಂಗಳೂರಲ್ಲಿದ್ದೀರಾ, ಆಗಸ್ಟ್ 15 ಯಾವತ್ತು, ಆಗಸ್ಟ್ 15 ದಿನ ಯಾರ್ಯಾರು ಫ್ರೀ ಇರ್ತೀರಾ ಅವತ್ತು ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ ಗೈಸ್. ಒಂದೊಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಆಗಸ್ಟ್ 15 ದಿನ. ಗೈಸ್ ಆ ಕಡೆ ಗ್ಲಾಸ್ ಹೌಸು ಮತ್ತು ಅಲ್ಲೆಲ್ಲ ನೋಡ್ಕೊಂಬಂದೆ ಗೈಸ್. ಬಟ್ ಇನ್ನು ಒಳಗಡೆ ಹೋಗೋಕ್ಕೆ ತುಂಬ ದೊಡ್ಡದಿದೆ ಪ್ಲೇಸ್ ಇದು. ಅಷ್ಟು ಒಳಗಡೆ ಹೋಗಿ ತಿರ್ಗಾ ಒಳಗಡೆ ಹೋದರೆ ಮತ್ತೆ ನನಗೆ ತುಂಬ ಟೈಮ್ ಹಿಡಿಯುತ್ತೆ ಗೈಸ್. ಇನ್ನೂ 2 ಪ್ಲೇಸ್ನ ಕವರ್ ಮಾಡಬೇಕು. ಬನ್ನಿ ಗೈಸ್ ಈಗ ಹೋಗೋಣ, ಬಸ್ ಹತ್ಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಇವಾಗ. ಗೈಸ್ ಲಾಲ್ಬಾಗಿಂದ ಮೆಜೆಸ್ಟಿಕ್ಕಿಗೆ ಜಾಸ್ತಿ ಬಸ್ ಇಲ್ಲ. ಅಲ್ಲಿ ಲಾಲ್ಬಾಗ್ ಮುಂದ್ಗಡೆಯಿಂದ ಮೆಜೆಸ್ಟಿಕ್ಕಿಗೆ ಜಾಸ್ತಿ ಬಸ್ ಸಿಗಲಿಲ್ಲ. ಇಲ್ಲೇ ಒಂದು ಮುಂದೆ ಸರ್ಕಲ್ ಇದೆ, ಅಲ್ಲಿಗೆ ಹೋಗಿ ಬಸ್ ಸಿಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಹೋಗ್ಬೇಕು ಗೈಸ್. ಹೋಗ್ಬಿಟ್ಟು ಮೆಜೆಸ್ಟಿಕ್ ಬಸ್ ಹತ್ಕೊಂಡು ಹೋಗ್ಬೇಕೀಗ ಗೈಸ್. ಒಂದು ಮೆಜೆಸ್ಟಿಕ್ ಬಸ್ ಇದೆ, ಓಡಾಗ ಹತ್ಕೊಳ್ಳೋಣ. ಅದೇ ಮತ್ತೆ ಮಿಸ್ ಆಯ್ತಂದ್ರೆ ಕಷ್ಟ. ಏನು ಸರ್?
ಗೈಸ್ ನಾನು ನೆಕ್ಸ್ಟ್ ಪ್ಲೇಸ್ ಬಂದಿದ್ದೆ ಇಸ್ಕಾನ್ ಟೆಂಪಲ್ಲು. ಜಸ್ಟ್ ಇವತ್ತಾನೆ ಈ ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಂಡು ಇವಾಗ ಗುಡಿ ಒಳಗಡೆ ಹೋಗಬೇಕು ಗೈಸ್. ಬನ್ನಿ ಗೈಸ್ ಹೋಗೋಣ. ಗೈಸ್ ಇದು ಬ್ಯಾಗ್ ಇಡೋ ಸ್ಥಳ ಇಸ್ಕಾನ್ ಟೆಂಪಲ್ಗೆ. ನಾನು ಮುಂಚೆ ಇಲ್ಲಿಗೆ ಬಂದಾಗ ಈ ಥರ ಏನೂ ಇರಲಿಲ್ಲ ಗೈಸ್. ಡೈರೆಕ್ಟಾಗಿ ಒಳಗೆ ಹೋಗ್ಬೇಕಿತ್ತು. ಅವಾಗ ಬಂದಿದ್ದೆ ನಾನು. ಇವಾಗ ಬರ್ತಾ ಇರೋದು ಬಂದು ಒಂದು 4 ಇಯರ್ಸ್ ಆಯಿತು ಈ ಟೆಂಪಲ್. ಬಟ್ ಇವಾಗೆಲ್ಲ ಬಾಡಿ ಸ್ಕ್ಯಾನರ್ ಎಲ್ಲ ಇದೆ. ಬಾಡಿ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ಒಳಗಡೆ ಹೋಗಬೇಕು. ಬ್ಯಾಗ್ ಕೂಡ ಕೊಡಬೇಕು. ಬ್ಯಾಗ್ ಕೊಟ್ಟ ಮೇಲೆ ಈ ಥರ ಒಂದು ಟೋಕನ್ ಕೊಡ್ತಾರೆ. ನೋಡ್ತಾ ಇರ್ಬೋದು ಗೈಸ್. ಬ್ಯಾಗ್ ಕೊಟ್ಟ ಮೇಲೆ ಬ್ಯಾಗ್ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಈ ಥರ ಒಂದು ಟೋಕನ್ ಕೊಡ್ತಾರೆ. ಮತ್ತೆ ರಿಟರ್ನ್ ಆ ಕಡೆಯಿಂದ ಬರಬೇಕಾದ್ರೆ ಇಸ್ಕೊಂಬರ್ಬೇಕು. ಸ್ಲಿಪ್ಪರ್ ಬಿಡೋಕ್ಕೆ ಒಂದು ಬೇರೆ ಕೌಂಟ್ರ್ ಇದೆ ಗೈಸ್. ಇಲ್ಲಿ ಕಾಯಿನ್ ಏನೋ ಟಿಕೆಟ್ ಏನೋ ತೊಗೊಂಡು ಹೋಗ್ಬೇಕನ್ಸುತ್ತೆ ಗೈಸ್. ಇದೇನು ಟಿಕೆಟ್ ತೊಗೊಂಡಿದ್ದೀನಿ ಇದು ಸ್ಲಿಪ್ಪರ್ಗೆ. ನೋಡಬೇಕು ಇದು ಸ್ಲಿಪ್ಪರು 1 ಪೇರು 2 ಪೇರು 3 ಪೇರು ಹಂಗಂತ ಇರುತ್ತೆ. ಪೇರ್ ವೈಸ್ ಪೇರ್ ಜಾಸ್ತಿ ಆದರೆ ಅಮೌಂಟ್ ಜಾಸ್ತಿ ಇರುತ್ತೆ. ನಾನು ಸಿಂಗಲ್ ಎಲ್ಲ ಇರೋದು 5 ರೂಪೀಸ್ ಇದು ಒಂದು ಟಿಕೆಟು. ಇವಾಗ ಸ್ಲಿಪ್ಪರ್ಸ್ನ ಇಲ್ಲಿ ಬಿಟ್ಟು ಮೇಲೆ ಹೋಗ್ಬೇಕು ಗೈಸ್. ಮತ್ತು ದರ್ಶನಕ್ಕೂ ಬ್ಯಾಗಲ್ಲಿ ನಾವೇ ಹಾಕ್ಬಿಟ್ಟು ಎತ್ತಿಡಬೇಕು. ಬ್ಯಾಗ್ ಯಾವುದನ್ನು ಚೂಸ್ ಮಾಡ್ಕೊಂಡು ಬ್ಯಾಗ್ ಪ್ಲಾಸ್ಟಿಕ್ ಬ್ಯಾಗ್ ತುಂಬ ಇದಾವೆ ಗೈಸ್. ಯಾವ್ದು ಬೇಕೋ ಅವು ಎತ್ಕೊಂಡು ಹಾಕಿ ಹೋಗ್ಬೋದು. ಅದು ಒಂದು ಚಿಕ್ಕ ಬ್ಯಾಗ್ ಹುಡ್ಕೊಂಡ್ರೆ ಎಲ್ಲ ದೊಡ್ಡ ದೊಡ್ಡವು ಇದ್ದಾವೆ ಗೈಸ್. ಅದು ನೋಡ್ತಾ ಇರ್ಬೋದು ಓರಿಯನ್ ಮಾಲ್ ಫ್ರಂಟ್ ಫೋಟೋ ತೆಗೆಸ್ಕೊತಾರಲ್ಲ ಅದು ಓರಿಯನ್ ಮಾಲಲ್ಲಿ ಕಾಣಿಸ್ತಿದೆ. ಇಲ್ಲಿಂದನೇ ಓರಿಯನ್ ಮಾಲ್ ಕಾಣಿಸುತ್ತೆ. ಎಷ್ಟೋ ಜನ ನೋಡಿರ್ಬೋದು ಆ ಗ್ಲಾಸ್ ಫ್ರಂಟ್, ಆ ಗ್ಲಾಸ್ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರ್ತಾರೆ. ಅದೇ ಅದು ಗೈಸ್. ಇಲ್ಲಿ ಸ್ಲಿಪ್ಪರ್ಸ್ನ ಹಾಕ್ಬಿಟ್ಟು ಇವಾಗ ಅಲ್ಲಿ ಕೊಟ್ಬಿಟ್ಟು ಬ್ಯಾಗಿಗೆ ಹಾಕಿ ಇಲ್ಲಿ ಸ್ಲಿಪ್ಪರ್ಸ್ನ ಕೊಟ್ಟಿದ್ವಿ. ಆ ಬ್ಯಾಗಲ್ಲಿ ನೇತಾಕಿರ್ತಾರೆ. ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಇಸ್ಕೊಂಡು ಹೋಗಬೇಕು. ಕೂಪನ್ 2 ಕೂಪನ್ ಗೈಸ್. ಬ್ಯಾಗಿಗೊಂದು ಸ್ಲಿಪ್ಪರಿಗೊಂದು. ನೋಡ್ತಾ ಇರ್ಬೋದು 2 ಕೂಪನ್ ಕೊಟ್ಟಿದ್ದಾರೆ. ಇದು ಸ್ಲಿಪ್ಪರ್ದು, ಇದು ಬ್ಯಾಗ್ದು. ನೋಡ್ತಾ ಇರ್ಬೋದು ಗೈಸ್. ನೋ ಫುಟ್ವೇರ್ ಬಿಯಂಡ್ ದಿಸ್ ಪಾಯಿಂಟ್ ಅಂತ ಹಾಕಿದ್ದಾರೆ. ಇಲ್ಲಿಂದ ಯಾವುದೋ ಫುಟ್ವೇರ್ ಇಲ್ಲ. ಇಲ್ಲಿ ಮೋಸ್ಟ್ಲಿ ಕಾಲು ತೊಳ್ಕೊಳಕ್ಕಂತ ಹೇಳ್ಬಿಟ್ಟು ಇಷ್ಟು ನೀರು ಬಿಟ್ಟಿದ್ದಾರೆ. ಏನಿದು ಆ ಪೈಪಿಂದ ಚಿಕ್ಕದ ನೀರು ಬರ್ತದೆ. ಇಲ್ಲಿ ಪಾದಕ್ಕೆ ನೀರು ಕಾಲು ತೊಳ್ಕೊಂಡು ಹೋಗಲಿ ಅಂತ ಒಳಗಡೆ ಮೋಸ್ಟ್ಲಿ ಅಲ್ಲ, ಅದಕ್ಕೆ ಇದು ನೋಡಿ ಗೈಸ್. ಇಲ್ಲಿ ನೀರು ಬರ್ತದೆ ಎಲ್ಲ. ಇಲ್ಲಿ ಇವಾಗ ಪಾದನ ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋಗಬೇಕು. ಹ್ಯಾಂಡ್ ವಾಶ್ ಮಾಡೋಂಗಿದ್ರು ಮಾಡ್ಬೋದು ಇಲ್ಲೇ. ಅಲ್ಲೆಲ್ಲ ಬೈಕ್ ಪಾರ್ಕಿಂಗ್ ಗೈಸ್. ಅದೆಲ್ಲ ಬೈಕ್ ಪಾರ್ಕಿಂಗ್ ಏರಿಯಾ. ಅಲ್ಲಿ ಬೈಕ್ ಪಾರ್ಕಿಂಗ್ ನೋಡ್ತಾ ಇರ್ಬೋದು. ಪೇ ಮಾಡಿ ತೊಗೊಂಡು ಬರ್ತಾ ಇದ್ದಾರೆ ಅಲ್ಲಿ. ದೇವಸ್ಥಾನ ಅಲ್ಲಿದೆ ಗೈಸ್. ಇನ್ನು ಅಲ್ಲಿವರೆಗೂ ಹೋಗ್ಬೇಕು. ಎಷ್ಟು ಟೈಮ್ ತೊಗೊಳ್ತಾ ಏನಿದು. ಗೈಸ್ ಇಲ್ಲಿ ತುಂಬ ಜನ ಕೂತ್ಕೊಂಡು ದೇವಸ್ಥಾನ ನೋಡ್ಕೊತ ಇಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಜನ ಇಲ್ಲಿದ್ದಾರೆ. ಫೋಟೋ ಗೀಟೋ ತೆಗೆಸ್ಕೊಳ್ಳೋರೆಲ್ಲ ಇಲ್ಲೇ ತೆಗೆಸ್ಕೊತಿದ್ದಾರೆ. ನೋಡ್ತಾ ಇರ್ಬೋದು ಈ ಜಾಗದಲ್ಲಿ ಬಂದರೆ ಈ ಥರ ವ್ಯೂ ಕಾಣಿಸುತ್ತೆ. ಇಲ್ಲಿ ಚೆನ್ನಾಗಿದೆ. ಗೈಸ್ ಇಲ್ಲಿ ದೇವಸ್ಥಾನದ ಒಳಗಡೆ ಫೋಟೋ ತೆಗಿಯೋಕ್ಕೆ ಮತ್ತು ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ ಗೈಸ್. ನನ್ನ ಕೈಲಿ ಎಷ್ಟಾಗಿದೆ ಅಷ್ಟು ತೋರಿಸಿದ್ದೀನಿ. ಗೈಸ್ ಇದು ಪ್ರಸಾದ ಪೊಂಗಲ್ ಕೊಟ್ಟಿದ್ದಾರೆ. ಆರಾಮಾಗಿ ಕುತ್ಕೊಂಡು ತಿನ್ನೋಗೋಣ. ಸ್ವೀಟ್ ಪೊಂಗಲ್ಲು ಅಲ್ಲ, ಖಾರ ಪೊಂಗಲ್. ಗೈಸ್ ಇವಾಗ ಸ್ಲಿಪ್ಪರ್ ಇಸ್ಕೊಂಡಾಯ್ತು. ಇವಾಗ ನೆಕ್ಸ್ಟ್ ಬ್ಯಾಗ್ ಒಂದು ಇಸ್ಕೊಂಡು ಹೋಗಬೇಕು. ಸ್ಲಿಪ್ಪರ್ಗೆ ಏನು 5 ರೂಪೀಸ್ ಪೇ ಮಾಡಿದ್ವಿ. ಬ್ಯಾಗ್ ಏನು ಫ್ರೀ ಇದೆಯೋ ಅಮೌಂಟ್ ತೊಗೊಂತಾರೋ ಗೊತ್ತಿಲ್ಲ ಗೈಸ್. ನೋಡ್ಬೇಕು. ಏನಕ್ಕಂದರೆ ಇಷ್ಟೊತ್ತನ ಅಲ್ಲೇ ಇಟ್ಕೊಂಡಿರ್ತಾರಲ್ಲ, ಮೋಸ್ಟ್ಲಿ ಅಮೌಂಟ್ ಪೇ ಮಾಡಿಸ್ಕೋಬೋದು. ಎಷ್ಟು ರೂಪಾಯಿ ತೊಗೊತಾರೋ ಬನ್ನಿ ಗೈಸ್ ನೋಡೋಣ.
ಗೈಸ್ ಬ್ಯಾಗ್ ಅಂತೂ ಫ್ರೀ ಗೈಸ್, ಬ್ಯಾಗ್ಗೆ ಏನು ಅಮೌಂಟ್ ತೊಗೊಳ್ಳಿಲ್ಲ, ಬ್ಯಾಗ್ ಇಟ್ಕೊಂಡಿದ್ದು ಫ್ರೀಯಾಗಿ ಇಟ್ಕೊಂಡಿದ್ರು. ಸ್ಲಿಪ್ಪರಿಗೆ ಮಾತ್ರ 5 ರೂಪೀಸ್ ತೊಗೊಂಡಿದ್ರು ಅಷ್ಟೇ. ಗೈಸ್ ಇವಾಗ ದೇವ್ರ ದರ್ಶನ ಆಯಿತು. ನಾನಿವಾಗ ಮೇಸ್ಟಿಕ್ಕಿಗೆ ಹೋಗ್ಬೇಕು, ಮೇಸ್ಟಿಕ್ಕಿಂದ ಮತ್ತೆ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕು. ಗಾಯ್ಸ್ ವಿಧಾನಸೌಧ ಅಪೋಸಿಟ್ ಈ ಕಡೆ ನೋಡ್ತಿರ್ಬೋದು ಹೈಕೋರ್ಟ್ ಇದೆ. ಆ ಕಡೆ ಕ್ರಾಸ್ ಮಾಡಿಬಿಟ್ಟು ಇವಾಗ ಕಬ್ಬನ್ ಪಾರ್ಕ್ ಹೋಗ್ಬೇಕು. ಗಾಯ್ಸ್ ಬನ್ನಿ ಹೋಗೋಣ. ಜಸ್ಟ್ ಇವತ್ತಾನೆ ಕಬ್ಬನ್ ಪಾರ್ಕ್ ಒಳಗಡೆ ಇಲ್ಲಿಂದ ಎಂಟ್ರಿ ಆದೆ. ಇವಾಗ ಟೈಮ್ ಬಂದ್ಬಿಟ್ಟು 5 ಆಗಿದೆ ಗಾಯ್ಸ್. ಇದನ್ನು ಸ್ವಲ್ಪ ಹೊತ್ತು ರೌಂಡ್ ಹಾಕೊಂಡು ತಿರ್ಗಾಡ್ಕೊಂಡು ಹೋಗೋದು ಗಾಯ್ಸ್. ಗೈಸ್ ಇಲ್ಲಿ 3 ಜನ ಕುಂತಿದ್ರು, ಅವ್ರನ್ನ ಕೇಳೋಣ ಗೈಸ್. ಕನ್ನಡ ಏನಾದರೂ ಬರುತ್ತಾ ಅಂತ ಕೇಳಿಬಿಟ್ಟು ಕೇಳೋಣ. ನೋ ಇಂಟ್ರೆಸ್ಟ್ ಮ್ಯಾಮ್. ಓಕೆ ಥ್ಯಾಂಕ್ಸ್. ಇಲ್ಲೊಂದು 3 ಜನ ಹುಡುಗರಿದ್ದಾರೆ ಗೈಸ್, ಕೇಳೋಣ ಫಸ್ಟ್ ಹುಡುಗರನ್ನ. भाई कन्नड़ आता है तुमको? नहीं भाई मैं थोड़ा बात कर सकता है? हाँ मैं यूट्यूब वीडियो बनता हूँ. आज एक चैलेंज कर दिया, 2 चैलेंज कंप्लीट हो गया और एक चैलेंज बाकी है. हाँ क्या चैलेंज है? ಹಾಂ ಗೈಸ್ ಇವರು ಬಂದಿರೋದು ಬಿಹಾರಿಂದ. ಬಟ್ ಕೇಳಿದೆ ಒಂದು ಕಡೆ ರಿಜೆಕ್ಟ್ ಮಾಡಿದ್ರು. ಬಟ್ ಇಬ್ಬರು ಒಪ್ಕೊಂಡ್ರು ಗೈಸ್. ಇವರಿಂದ ಒಂದು ಕನ್ನಡ ಹಾಡು ಹೇಳ್ಸೋಣ. ಇವ್ರಿಗೆ ಕನ್ನಡ ಬರಲ್ಲ, ಬಟ್ ಹೇಳ್ಸೋಣ ಬನ್ನಿ ಗೈಸ್. ಸೊ ನಾನು ಹೇಳ್ಕೊಡ್ತೀನಿ, ಮೀನ್ಸ್ ಮೇ ಬೋಲ್ತಾ ಹೂ ತುಮ್ ಬೋಲೋ. ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಮೆಟ್ಟಿದ್ದಾರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಅವರೇ ಟೈಮ್. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಗೈಸ್ ಅಷ್ಟೊಂದು ಬರಲ್ಲ, ಬಟ್ ಟ್ರೈ ಮಾಡಿದ್ರು ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ಸ್. यूट्यूब चैनल का नाम UK श्री व्लॉग्स. ಹಾಂ. ಅಂಡ್ ಬಡವ್ರ ಮಕ್ಕಳು ಬೆಳಿಬೇಕು, ಅದು ಹೆಂಗ್ ಐ ಹೋಪ್ ಗೈಸ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿರ್ತೀರ ಅನ್ಕೊಂತೀನಿ ಗೈಸ್ ಹೋದ್ ವಿಡಿಯೋನ ತುಂಬಾ ಜನ ನೋಡಿದ್ರ, ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಗೈಸ್. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಗೈಸ್, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ನಿಮ್ಮ ಸಪೋರ್ಟು ತುಂಬಾ ಅಂದ್ರೆ ತುಂಬಾ ಬೇಕು. ಹಾಗೆ ಗೈಸ್ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರ ಹಾಗೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಒಂದು ಡಿಫ್ರೆಂಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಬಾಯ್ ಬಾಯ್. Sakrapara.